ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ಈ ನಿಮಿಷದಲ್ಲಿ ಹೌದು, ನಿಖರವಾಗಿ ಇದೇ ಘಡಿಯೆಯಲ್ಲಿ ನಿಮ್ಮ ತಲೆಯಲ್ಲಿ ಊಡುತ್ತಿರುವ ಆಲೋಚನೆ ಯಾವುದು? ಅದು ನಿಮ್ಮ ಆಫೀಸ್ ಮೀಟಿಂಗ್ ಬಗ್ಗೆ ಇರಬಹುದು, ಅಥವಾ ಸಂಜೆ ಮನೆಗೆ ಹೋಗುವಾಗ ತರಬೇಕಾದ ದಿನಸಿ ವಸ್ತುಗಳ ಪಟ್ಟಿಯಾಗಿರಬಹುದು. ಹೌದು, ಅಥವಾ ಯಾರದೋ ಮೇಲಿನ ಸಿಟ್ಟಾಗಿರಬಹುದು. ಆದ್ರೆ ನಾನ್ ನಿಮ್ಗೆ ಒಂದು ಮಾತು ಹೇಳಿದ್ರೆ ನೀವು ನಂಬುತ್ತೀರಾ? ನಾವು ಪ್ರತಿದಿನ ಪ್ರತಿಕ್ಷಣ ಮಾಡುತ್ತಿರುವ ಈ ಸಾಮಾನ್ಯ ಆಲೋಚನೆಗಳೇ ಸಾವಿನ ನಂತರದ ನಮ್ಮ ಪ್ರಯಾಣಕ್ಕೆ ಒಂದು ತರಹದ GPS ನಕ್ಷೆಯನ್ನು ಸಿದ್ಧಪಡಿಸುತ್ತಿವೆ. ಮೇಲ್ನೋಕಕ್ಕೆ ಇದೊಂದು ಸ್ವಲ್ಪ ಅತಿರಂಜಿತ ಕಲ್ಪನೆ ಅನಿಸಬಹುದು ನೋಡಿ. ಆದರೆ ವಾಸ್ತವವಾಗಿ ಇದು ಸಾವಿರಾರು ವರ್ಷಗಳ ಹಿಂದೆಯೇ ವಿಶ್ಲೇಷಿಸಲ್ಪಟ್ಟ ಒಂದು ನಿಖರವಾದ ವಿಜ್ಞಾನ. ಹೌದು, ಖಂಡಿತ. ನಾವು ಇಂದು ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಚರ್ಚಿಸುತ್ತಿರುವ ಭಗವದ್ಗೀತೆಯ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಕೇವಲ ಸಾವಿನ ಸುತ್ತಲಿನ ಒಂದು ಒಣ ತತ್ವಜ್ಞಾನ ಅಲ್ಲ. ಅಕ್ಷರ ಎಂದ್ರೆ ಎಂದಿಗೂ ನಾಶವಾಗದ ಪರಮಸತ್ಯ ಅಲ್ವಾ? ನಿಖರವಾಗಿ. ಮತ್ತು ಆ ಸತ್ಯವನ್ನು ನಾವು ನಮ್ಮ ದೇಹವನ್ನು ತ್ಯಜಿಸುವ ಆ ಅತ್ಯಂತ ನಿರ್ಣಾಯಕ ಕ್ಷಣದಲ್ಲಿ ಹೇಗೆ ತಲುಪಬಹುದು ಎನ್ನುವುದನ್ನು ವಿವರಿಸುವ ಒಂದು ಪ್ರಾಯೋಗಿಕ ಕೈಪಿಡಿಯಿದು. ಎಲ್ಲದರ ಮುಕ್ತಾಯ ಅಥವಾ ಒಂದು ಶೂನ್ಯ ಎಂಬುದು ನಮ್ಮೆಲ್ಲರ ಸಾಮಾನ್ಯ ನಂಬಿಕೆ. ಆದರೆ ನಮ್ಮ ಇಂದಿನ ಆಕಾರಗಳ ಪ್ರಕಾರ ಗೀತೆಯು ಸಾವುನು ಒಂದು ಎಂಡ್ ಪಾಯಿಂಟ್ ಆಗಿ ನೋಡುವುದಿಲ್ಲ, ಬದಲಾಗಿ ನಮ್ಮ ಇಡೀ ಜೀವಮಾನದ ಆಧ್ಯಾತ್ಮಿಕ ಮತ್ತು ಮಾನಸಿಕ ಅಭ್ಯಾಸಗಳ ಅಂತಿಮ ಪರೀಕ್ಷೆಯಂತೆ ನೋಡುತ್ತದೆ. ಸರಿ, ಹಾಗಾದ್ರೆ ಇದನ್ನು ಬಿಡಿಸಿ ನೋಡೋಣ. ನಾವು 7ನೇ ಅಧ್ಯಾಯದ ಕೊನೆಯಲ್ಲಿ ಅರ್ಜುನನು ಕೇಳುವ 7 ಮೂಲಭೂತ ಪ್ರಶ್ನೆಗಳಿಂದ ಆರಂಭಿಸಬೇಕಾಗ್ತದೆ. ಆತನ ಪ್ರಶ್ನೆಗಳು ಇಡೀ ವಾಸ್ತವದ ಮೂಲಭೂತ ಸ್ವರೂಪವನ್ನೇ ಕೆದಕ್ತವೆ, ಗೊತ್ತಾ? ಖಂಡಿತ. ಅರ್ಜುನನ ಆ 7 ಪ್ರಶ್ನೆಗಳು ಕೇವಲ ಕುತೂಹಲದ ಪ್ರಶ್ನೆಗಳಲ್ಲ, ಅವು ಇಡೀ ಬ್ರಹ್ಮಾಂಡದ ರಚನೆಯನ್ನು ಅರ್ಥ ಮಾಡಿಕೊಳ್ಳುವ ಮೆಟ್ಟಿಲುಗಳು. ಅಂದ್ರೆ ಕೃಷ್ಣನು ನೀಡುವ ಉತ್ತರಗಳು ನಮ್ಮ ಅಸ್ತಿತ್ವದ ಸಂಪೂರ್ಣ ನಕ್ಷೆಯನ್ನು ತೆರೆದಿಡ್ತವೆ. ಹೌದು. ಮೊದಲಿಗೆ ಬ್ರಹ್ಮ, ಅಂದ್ರೆ ಇದು ಎಂದಿಗೂ ಬದಲಾಗದ ನಾಶವಿಲ್ಲದ ಪರಮಸತ್ಯ. ನಂತರ ಅಧ್ಯಾತ್ಮ, ಅಂದ್ರೆ ಆ ಪರಮಸತ್ಯದ ಅಂಶವೇ ಆಗಿರುವ ನಮ್ಮ ವೈಯಕ್ತಿಕ ಅಸ್ತಿತ್ವ ಅಥವಾ ಜೀವಾತ್ಮ. ಓಕೆ. ಮೂರನೇದು ಕರ್ಮ. ಇದು ಬಹಳ ಮುಖ್ಯವಾದದ್ದು. ಕರ್ಮವೆಂದರೆ ಕೇವಲ ಕೆಲಸವಲ್ಲ, ಭೌತಿಕ ದೇಹಗಳ ಸೃಷ್ಟಿಗೆ ಮತ್ತು ಜೀವಿಗಳ ಹುಟ್ಟಿಗೆ ಕಾರಣವಾಗುವ ಸೃಜನಶೀಲ ಶಕ್ತಿ. ಒಂದು ನಿಮಿಷ. ಅಂದ್ರೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಒಂದು ಕಂಪ್ಯೂಟರ್ ಸಿಸ್ಟಮ್ಗೆ ಹೋಲಿಸಿದರೆ ಆ ಬ್ರಹ್ಮ ಎನ್ನುವುದು ಮೂಲಭೂತ ಆಪರೇಟಿಂಗ್ ಸಿಸ್ಟಮ್ ಮತ್ತು ಅಧ್ಯಾತ್ಮ ಎನ್ನುವುದು ಅದರಲ್ಲಿರುವ ವೈಯಕ್ತಿಕ ಯೂಸರ್ ಪ್ರೊಫೈಲ್ ಇದ್ದಂತೆ, ಸರಿಯೇ? ಆ ಹೋಲಿಕೆಯನ್ನು ನಾವು ಇನ್ನಷ್ಟು ಆಳವಾಗಿ ನೋಡಬಹುದು. ಬ್ರಹ್ಮ ಎನ್ನುವುದು ಫೌಂಡೇಶನಲ್ ಕೋಡ್ ಆಗಿದ್ರೆ, ಕರ್ಮ ಎನ್ನುವುದು ಆ ಕೋಡ್ನು ರನ್ ಮಾಡುವ ಎಕ್ಸಿಕ್ಯೂಷನ್ ಪ್ರಕ್ರಿಯೆ. ವಾವ್, ಇದು ಬಹಳ ಚೆನ್ನಾಗಿದೆ. ಹೌದು. ಈ ಕರ್ಮದ ಫಲವಾಗಿಯೇ ಹಾರ್ಡ್ವೇರ್ ಸೃಷ್ಟಿಯಾಗುತ್ತದೆ. ಆ ಹಾರ್ಡ್ವೇರ್ ಅನ್ನು ಗೀತೆಯು ಅಧಿಭೂತ ಎಂದು ಕರೆಯುತ್ತದೆ. ಓಹೋ, ಅಧಿಭೂತ ಅಂದ್ರೆ? ಅಧಿಭೂತ ಎಂದರೆ ಸದಾ ಬದಲಾಗುತ್ತಿರುವ, ಹುಟ್ಟಿ ನಾಶವಾಗುವ ಈ ಭೌತಿಕ ಪ್ರಪಂಚ. ನಿಮ್ಮ ಸುತ್ತಲಿರುವ ವಸ್ತುಗಳು, ನೀವು ಧರಿಸಿರುವ ಈ ಭೌತಿಕ ದೇಹ ಎಲ್ಲವೂ ಅಧಿಭೂತದ ಕೆಳಗೆ ಬರುತ್ತದೆ. ಅರ್ಥವಾಯಿತು. ಇನ್ನು 5ನೇಯಲು ಅಧಿದೈವ ಎಂದರೆ ಈ ಇಡೀ ಭೌತಿಕ ಬ್ರಹ್ಮಾಂಡದ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುವ ವಿಶ್ವರೂಪ. ಆದರೆ ಇವೆಲ್ಲಕ್ಕಿಂತ ಅತ್ಯಂತ ಆಸಕ್ತಿದಾಯಕವಾದ ಮತ್ತು ನಮ್ಮ ಗಮನ ಸೆಳೆಯುವ ಪರಿಕಲ್ಪನೆ ಎಂದರೆ 6ನೇಯ ಪದ ಅಧಿಯಜ್ಞ. ಹೌದು, ಅಧಿಯಜ್ಞ ಎಂದರೆ ಯಜ್ಞಗಳ ಒಡೆಯ ಅಥವಾ ಪರಮಾತ್ಮ. ನನಗೆ ಆಶ್ಚರ್ಯವಾಗುವುದೇನೆಂದರೆ ನಮ್ಮ ಸಾಮಾನ್ಯ ಕಲ್ಪನೆಯಲ್ಲಿ ದೇವರು ಎಂದರೆ ಆ ಎಲ್ಲೋ ಮೋಡಗಳ ಮೇಲಿರುವ ಆಕಾಶದಿಂದ ನಮ್ಮನ್ನು ಗಮನಿಸುವ ಶಕ್ತಿ. ನಿಜ. ಆದ್ರೆ ಈ ಆಕರಗಳು ಹೇಳುವ ಪ್ರಕಾರ ಆತ ಎಲ್ಲೋ ಹೊರಗಿಲ್ಯ. ಖಂಡಿತ. ಆತ ನಮ್ಮೊಳಗೆ ಇದ್ದಾನೆ. ಅಧಿಯಜ್ಞ ಎಂದರೆ ಪ್ರತಿಯೊಂದು ಜೀವಿಯ ಹೃದಯದಲ್ಲಿಯೇ ಒಬ್ಬ ಸಾಕ್ಷಿಯಾಗಿ, ಅನುಮತಿದಾರನಾಗಿ ನೆಲೆಸಿರುವ ಭಗವಂತ. ಅಂದ್ರೆ ನಮ್ಮದೇ ಕಂಪ್ಯೂಟರ್ ಹೋಲಿಕೆಯನ್ನು ಬಳಸುವುದಾದರೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಎಲ್ಲೋ ಬೇರೆ ಬಿಲ್ಡಿಂಗ್ನಲ್ಲಿ ಕೂತಿಲ್ಲ. ಆತ ನಮ್ಮ ಯಂತ್ರದ ಮದರ್ ಬೋರ್ಡ್ ಒಳಗೇ ಕುಳಿತು ಪ್ರತಿಯೊಂದು ಪ್ರಕ್ರಿಯೆಯನ್ನು ಗಮನಿಸ್ತಿದ್ದಾನೆ, ಅಲ್ವಾ? ಹೌದು, ಬಹಳ ನಿಖರವಾದ ಹೋಲಿಕೆ ಇದು. ಆದ್ರೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ ಎದುರಾಗುತ್ತದೆ. ಅರ್ಜುನನ ಕೊನೆಯ ಪ್ರಶ್ನೆ ಅಂತಕಾಲ, ಅಂದರೆ ಸಾವಿನ ಸಮಯದ ಬಗ್ಗೆ ಇದೆ. ಹೌದು. ನನ್ನ ಪ್ರಶ್ನೆ ಏನೆಂದ್ರೆ, ಆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್, ಆ ಪರಮಾತ್ಮ ನಮ್ಮ ಹೃದಯದಲ್ಲೇ, ನಮ್ಮ ಅತೀ ಸಮೀಪದಲ್ಲೇ ಇದ್ರೆ ಸಾವಿನ ಸಮಯದಲ್ಲಿ ಆತನನ್ನು ತಲುಪುವುದು ಏಕೆ ಅಷ್ಟು ಕಷ್ಟವಾಗುತ್ತದೆ? ಅಂದ್ರೆ ಲಾಗಿನ್ ಆಗುವುದು ಅಷ್ಟು ಕಷ್ಟವೇಕೆ? ಈ ಪ್ರಶ್ನೆಗೆ ಉತ್ತರಿಸಲು ನಾವು ಮಾನವನ ಮನಸ್ಸಿನ ಆಳವಾದ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳಬೇಕು ನೋಡಿ. 8ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ, ಸಾವಿನ ಸಮಯದಲ್ಲಿ ಯಾರು ಕೃಷ್ಣನನ್ನು, ಅಂದ್ರೆ
ಪರಮಾತ್ಮನನ್ನು ಸ್ಮರಿಸುತ್ತಾರೋ ಅವರು ನೇರವಾಗಿ ಅವನನ್ನೇ ಸೇರುತ್ತಾರೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಲ್ವಾ? ಹೌದು, ಆದರೆ ಇದರ ಹಿಂದಿರುವ ಅಸಲಿ ಸವಾಲು 6ನೇ ಶ್ಲೋಕದಲ್ಲಿ ಅಡಗಿದೆ. ಅದೇನೆಂದ್ರೆ ಮನುಷ್ಯನು ಜೀವನದುದ್ದಕ್ಕೂ ಯಾವುದರಲ್ಲಿ ಮಗ್ನನಾಗಿರುತ್ತಾನೋ, ಅಂದ್ರೆ ಆ ಯಾವ ಭಾವನೆಯನ್ನು ಸದಾ ತನ್ನೊಳಗೆ ಪೋಷಿಸುತ್ತಿರುತ್ತಾನೋ, ಸಾವಿನ ಸಮಯದಲ್ಲಿ ಅದೇ ಆಲೋಚನೆ ಅವನಿಗೆ ಬರುತ್ತದೆ. ಮತ್ತು ಆ ಕೊನೆಯ ಆಲೋಚನೆಯೇ ಅವನ ಮುಂದಿನ ಗತಿಯನ್ನು ನಿರ್ಧರಿಸುತ್ತದೆ. ಖಂಡಿತ. ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ಆಕ್ಷೇಪಣೆ ಎತ್ತಬೇಕಾಗುತ್ತದೆ. ಈ ಲಾಜಿಕ್ ಪ್ರಕಾರ ಒಬ್ಬ ವ್ಯಕ್ತಿ ಜೀವನವಿಡೀ ಭೌತಿಕ ಸುಖಗಳ ಬಗ್ಗೆ, ದುಡ್ಡಿನ ಬಗ್ಗೆ, ಆಸ್ತಿಯ ಬಗ್ಗೆ ಯೋಚಿಸ್ಕೊಂಡು ತನ್ನಗೆ ಬೇಕಾದಂತೆ ಬದುಕ್ತಾನೆ ಎಂದುಕೊಳ್ಳೋಣ. ಓಕೆ. ಕೊನೆಯ ಕ್ಷಣದಲ್ಲಿ ಉಸಿರು ನಿಲ್ಲುವ ಕೆಲವ ನಿಮಿಷಗಳ ಮುಂಚೆ ಕೇವಲ ಒಂದು ಆಧ್ಯಾತ್ಮಿಕ ಮಂತ್ರವನ್ನು ಜಪಿಸಿಬಿಟ್ರೆ ಸಾಕಲ್ವೇ? ಅಂತಿಮ ಆಲೋಚನೆ ಅಷ್ಟೇ ತಾನೇ ಮುಖ್ಯವಾಗುವುದು. ಜೀವನವಿಡೀ ಆ ಶಿಸ್ತನ್ನು ಯಾಕೆ ಪಾಲಿಸಬೇಕು? ನಿಮ್ಮ ಈ ಆಕ್ಷೇಪಣೆ ಮೇಲ್ನೋಟಕ್ಕೆ ಬಹಳ ಜಾಣತನದ ಶಾರ್ಟ್ಕಟ್ ತರಹ ಕಾಣಿಸಬಹುದು, ಆದರೆ ಆಳವಾದ ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮ ಮೆದುಳು ಮತ್ತು ಮನಸ್ಸು ಕೆಲಸ ಮಾಡುವ ರೀತಿಯೇ ಬೇರೆ ಇರ್ತದೆ. ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ ಅಂತೀರಾ? ಖಂಡಿತ. ಅಂತಿಮ ಆಲೋಚನೆಯು ಯಾವುದೋ ಒಂದು ಲಾಟರಿ ಟಿಕೆಟ್ ಅಲ್ಲ, ಅಥವಾ ನಾವು ಬೇಕೆಂದಾಗ ತರಿಸಿಕೊಳ್ಳುವ ಆನ್ಲೈನ್ ಫುಡ್ ಆರ್ಡರ್ ಕೂಡ ಅಲ್ಲ. ಸಾವಿನ ಕ್ಷಣ ಎಂಬುದು ದೇಹ ಮತ್ತು ಮನಸ್ಸಿಗೆ ಎದುರಾಗುವ ಅತ್ಯಂತ ದೊಡ್ಡ ಆಘಾತ. ನಿಜ. ಉದಾಹರಣೆಗೆ, ನೀವು ಯಾವುದೋ ಒಂದು ಹೊಸ ಭಾಷೆಯನ್ನು ಬಹಳ ಕಷ್ಟಪಟ್ಟು ಕಲಿತಿರ್ತೀರಿ ಎಂದುಕೊಳ್ಳಿ. ಆದರೆ ಇದ್ದಕ್ಕಿದ್ದಂತೆ ನಿಮ್ಗೆ ಏನಾದ್ರೂ ದೊಡ್ಡ ಪೆಟ್ಟಾದ್ರೆ ಅಥವಾ ನೀವು ವಿಪರೀತ ಭಯ ಬಿದ್ರೆ ನಿಮ್ಮ ಬಾಯಿಂದ ಅರಿವಿಲ್ಲದೆ ಹೊರಬರುವುದು ನಿಮ್ಮ ಮಾತೃಭಾಷೆಯ ಪದವೇ ಹೊರತು ನೀವು ಹೊಸದಾಗಿ ಕಲಿತ ಭಾಷೆಯಲ್ಲ. ಓ, ಅರ್ಥವಾಯ್ತು. ಏಕೆಂದ್ರೆ ಆ ಆಘಾತದ ಸಮಯದಲ್ಲಿ ಯೋಚಿಸಿ ವ್ಯಾಕರಣವನ್ನು ಸರಿಪಡಿಸಿ ಮಾತನಾಡುವಷ್ಟು ವ್ಯವಧಾನ ಮೆದುಳಿಗೆ ಇರುವುದಿಲ್ಲ. ನಿಖರವಾಗಿ. ಅದು ತನ್ನ ಅತ್ಯಂತ ಮೂಲಭೂತ ಅಭ್ಯಾಸಕ್ಕೆ, ಅಂದರೆ ಡಿಫಾಲ್ಟ್ ಸ್ಥಿತಿಗೆ ಮರಳಿಬಿಡುತ್ತದೆ. ಸರಿಯಾಗಿ ಹೇಳಿದ್ದೀರಿ. ಸಾವು ಎಂಬುದು ಅಂತಿಮ ಹಂತದ ಸಿಸ್ಟಮ್ ಕ್ರ್ಯಾಶ್. ಆ ನಿರ್ಣಾಯಕ ಘಟ್ಟದಲ್ಲಿ ನೀವು ಬಲವಂತವಾಗಿ ಹೊಸ ಆಲೋಚನೆಯನ್ನು ತರಲು ಸಾಧ್ಯವೇ ಇಲ್ಲ. ಅಂದರೆ ಜೀವನವಿಡೀ ದ್ವೇಷ, ಹಣ ಅಥವಾ ಅಹಂಕಾರದ ಬಗ್ಗೆಯೇ ಚಿಂತಿಸಿದ ವ್ಯಕ್ತಿ ಕೊನೆಯ ಕ್ಷಣದಲ್ಲಿ ಭಗವಂತನ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ. ಆತನ ಮನಸ್ಸು ತಾನು ಜೀವನವಿಡೀ ರೂಢಿಸಿಕೊಂಡ ಆಳವಾದ ವಾಸನೆಗಳ ತಲೆ ಜಾರುತ್ತದೆ. ಇದು ಆಕಸ್ಮಿಕವಲ್ಲ. ಇದು ನಾವು ಪ್ರತಿದಿನ ಬೆಳೆಸುವ ಮಾನಸಿಕ ಅಭ್ಯಾಸಗಳ ನೇರ ಪ್ರತಿಬಿಂಬ. ಹಾಗಾಗಿಯೇ ಕೃಷ್ಣನು 7ನೇ ಶ್ಲೋಕದಲ್ಲಿ ಆ ಅದ್ಭುತವಾದ ಮಾತನ್ನು ಹೇಳುವುದು ಅಲ್ವಾ? ಎಲ್ಲಾ ಕಾಲದಲ್ಲೂ ನನ್ನನ್ನು ಸ್ಮರಿಸು ಮತ್ತು ಹೋರಾಡು ಅಂತ. ಹೌದು. ಇದು ಕೇವಲ ಯುದ್ಧಭೂಮಿಗೆ ಮಾತ್ರ ಸೀಮಿತವಾದ ಮಾತಲ್ಲ, ನಮ್ಮ ದೈನಂದಿನ ಬದುಕಿಗೆ ಹೇಳಿದ ಮಾತು. ಅಂದರೆ ಕಾಡಿಗೆ ಹೋಗಿ ಕಣ್ಣು ಮುಚ್ಚಿ ಕೂರಲು ಹೇಳುತ್ತಿಲ್ಲ. ನಿನ್ನ ಕರ್ತವ್ಯಗಳನ್ನು ಮಾಡು, ಆದರೆ ಒಳಗಿನ ಪ್ರಜ್ಞೆ ಆ ಪರಮ ಸತ್ಯದ ಮೇಲಿರಲಿ ಎನ್ನುತ್ತಿದ್ದಾನೆ. ಹೌದು. ಆಧುನಿಕ ಮನಃಶಾಸ್ತ್ರದಲ್ಲಿ ನಾವು ಯಾವುದನ್ನು ಡೀಪ್ ಮೈಂಡ್ಫುಲ್ನೆಸ್ ಎನ್ನುತ್ತೇವೆಯೋ ಅದರ ಅತ್ಯುನ್ನತ ಸ್ವರೂಪವೇ ಈ ಕರ್ಮಯೋಗ ಮತ್ತು ಭಕ್ತಿಯ ಸಂಯೋಜನೆ. ಖಂಡಿತ. ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ಬೋದು, ಸಂಸಾರವನ್ನು ನಿಭಾಯಿಸ್ತಿರ್ಬೋದು, ಆದರೆ ನಿಮ್ಮ ಅಂತರಂಗದಲ್ಲಿ ಪರಮಾತ್ಮನ ಸ್ಮರಣೆಯ ಒಂದು ಎಳೆ ನಿರಂತರವಾಗಿ ಹರಿಯುತ್ತಿರಬೇಕು. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿದರೆ ನಮ್ಮ ಮನಸ್ಸು ಒಂದು ನಿರಂತರವಾಗಿ ಅಲೆದಾಡುವ ಕೋತಿಯಂತೆ. ಅದನ್ನು ಒಂದು ಕಡೆ ನಿಲ್ಲಿಸುವುದು ಹೇಗೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೌದು. ನಮ್ಮ ಆಲೋಚನೆಗಳಿಗೆ ಒಂದು ಹೈ ಡೆಫಿನಿಷನ್ ಆಂಕರ್ ಅನ್ನು ಗೀತೆ ಹೇಗೆ ಒದಗಿಸುತ್ತದೆ ಎಂಬುದನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ. ಶ್ಲೋಕ 8.9ರಲ್ಲಿ ಪರಮಾತ್ಮನ ವರ್ಣನೆ ಬರುತ್ತದೆ. ಹೌದು. ಆತನನ್ನು ಕವಿ ಅಂದ್ರೆ ಸರ್ವಜ್ಞ, ಪುರಾಣ ಅಂದ್ರೆ ಅತ್ಯಂತ ಪ್ರಾಚೀನ ಮತ್ತು ಅನುಶಾಸಿತ ಅಂದ್ರೆ ಇಡೀ ಬ್ರಹ್ಮಾಂಡದ ನಿಯಂತ್ರಕ ಎಂದು ಕರೆಯಲಾಗಿದೆ. ಆ ವರ್ಣನೆಯಲ್ಲಿ ಬರುವ ಪ್ರತಿಯೊಂದು ಪದವೂ ಧ್ಯಾನಕ್ಕೆ ಒಂದು ಪ್ರಬಲವಾದ ಕೇಂದ್ರಬಿಂದುವನ್ನು ಒದಗಿಸುತ್ತದೆ ನೋಡಿ. ವಿಶೇಷವಾಗಿ ಅಣೂರ್ ಅಣಿಯಾನ್ ಎಂದ ಪದ. ಅಂದ್ರೆ ಅಣುವಿಗಿಂತಲೂ ಚಿಕ್ಕವನು ಎಂದು ಅಲ್ವಾ? ಹೌದು. ನಾವು ಸಾಮಾನ್ಯವಾಗಿ ದೇವರನ್ನು ಅನಂತ ಆಕಾಶದಷ್ಟು ದೊಡ್ಡವನು ಎಂದು ಮಾತ್ರ ಭಾವಿಸುತ್ತೇವೆ. ಆದರೆ ಭಗವಂತನು ಕೇವಲ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಮಾತ್ರವಲ್ಲ, ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲಿ ಭೌತಶಾಸ್ತ್ರವು ಅಳೆಯಲಾಗದ ಕ್ವಾಂಟಮ್ ಮಟ್ಟದಲ್ಲೂ ವ್ಯಾಪಿಸಿದ್ದಾನೆ ಎಂಬುದನ್ನು ಇದು ಸೂಚಿಸುತ್ತದೆ. ವಾವ್! ಅಂದ್ರೆ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡೂ ಹಂತಗಳಲ್ಲಿ ಆತನ ಅಸ್ತಿತ್ವವಿದೆ. ಖಂಡಿತ. ಮುಂದುವರಿದು, ಆತನನ್ನು ಸರ್ವಸ್ಯಧಾತ ಅಂದರೆ ಎಲ್ಲವನ್ನೂ ಪೋಷಿಸುವವನು, ಅಚಿಂತ್ಯ ರೂಪ ಅಂದರೆ ಸೀಮಿತ ಬುದ್ಧಿಗೆ ನಿಲುಕದ ರೂಪ, ಆದಿತ್ಯವರ್ಣ ಅಂದರೆ ಸೂರ್ಯನಂತೆ ಪ್ರಕಾಶಮಾನ, ಮತ್ತು ತಮಸಃ ಪರಸ್ತಾತ್ ಅಂದರೆ ಅಜ್ಞಾನದ ಕತ್ತಲೆಗಿಂತ ಆಚೆಗಿರುವನು ಎಂದು ವರ್ಣಿಸಲಾಗಿದೆ. ಮನಸ್ಸಿಗೆ ಇಂಥ ಸ್ಪಷ್ಟ ಮತ್ತು ಭವ್ಯವಾದ ಚಿತ್ರಣವನ್ನು ನೀಡಿದಾಗ ಅದು ತಾನಾಗಿಯೇ ಕೆಳಮಟ್ಟದ ಆಲೋಚನೆಗಳಿಂದ ಮೇಲೇಳುತ್ತದೆ. ಹೌದು.
ಅದೇ ಇಷ್ಟೆಲ್ಲ ಏಕಾಗ್ರತೆ, ನಿರಂತರ ಸ್ಮರಣೆ ಸಾಮಾನ್ಯ ಜನರಿಗೆ ಅಂದ್ರೆ ದಿನವಿಡೀ ಕೆಲಸದ ಒತ್ತಡದಲ್ಲಿರುವರಿಗೆ ಒಲಿಯುವುದು ಸಾಧ್ಯವೇ? ಖಂಡಿತ ಸಾಧ್ಯ. ಗೀತೆಯು ಕೇವಲ ಸನ್ಯಾಸಿಗಳಿಗೆ ಸೀಮಿತವಾದ ಗ್ರಂಥವಲ್ಲ. 14ನೇ ಶ್ಲೋಕದಲ್ಲಿ ಕೃಷ್ಣನು ನೀಡುವ ಭರವಸೆಯನ್ನು ಗಮನಿಸಿ. ಅಲ್ಲಿ ಏನು ಹೇಳಲಾಗಿದೆ? ಆತ ಬಳಸುವ ಪದ ಸುಲಭಃ, ಅಂದ್ರೆ ನಾನು ಬಹಳ ಸುಲಭವಾಗಿ ಒಲಿಯುವವನು. ನೀವು ಕಾಡಿಗೆ ಹೋಗಿ ಕಠಿಣ ತಪಸ್ಸು ಮಾಡಬೇಕಾಗಿಲ್ಲ. ಓ, ಇದು ಬಹಳ ಆಶಾದಾಯಕವಾಗಿದೆ. ಹೌದು. ಆದರೆ ಅದಕ್ಕಿರುವ ಏಕೈಕ ಷರತ್ತೆಂದರೆ ಅನನ್ಯಚೇತಾಹ, ಅಂದ್ರೆ ಬೇರೆ ಕಡೆ ಗಮನಹರಿಸದ ಪ್ರೀತಿ, ಸತತಂ ಅಂದ್ರೆ ನಿರಂತರತೆ ಮತ್ತು ನಿತ್ಯಶಃ ಅಂದ್ರೆ ಕ್ರಮಬದ್ಧವಾಗಿ ಭಜಿಸುವುದು. ನಿಮ್ಮ ಪ್ರೀತಿ ಮತ್ತು ಶ್ರದ್ಧೆಯಲ್ಲಿ ನಿರಂತರತೆ ಇದ್ರೆ ಸಾಕು, ಆ ಭಗವಂತ ಸುಲಭವಾಗಿ ದಕ್ಕುತ್ತಾನೆ. ಮತ್ತು ಒಮ್ಮೆ ಆತನನ್ನು ತಲುಪಿದ್ರೆ ಏನಾಗುತ್ತದೆ? ಶ್ಲೋಕ 8.15 ಬಹಳ ಕಟುವಾದ ಆದರೆ ವಾಸ್ತವಿಕವಾದ ಸತ್ಯವನ್ನು ಹೇಳುತ್ತದೆಯಲ್ವಾ? ಹೌದು. ಯಾರು ಆ ಪರಮಸ್ಥಿತಿಯನ್ನು ತಲುಪುತ್ತಾರೋ ಅವರು ಮತ್ತೆ ಈ ದುಃಖಾಲಯಂ ಅಶಾಶ್ವತಂ ಆದ ಜಗತ್ತಿಗೆ ಮರಳಿ ಬರುವುದಿಲ್ಲ. ಈ ಜಗತ್ತನ್ನು ದುಃಖದ ಮನೆ ಮತ್ತು ತಾತ್ಕಾಲಿಕ ಎಂದು ನೇರವಾಗಿ ಕರೆಯಲಾಗಿದೆ. ನಾವು ಎಷ್ಟೇ ದೊಡ್ಡ ಅರಮನೆ ಕಟ್ಟಿದರೂ, ಪ್ರಮೋಷನ್ ಪಡೆದರೂ ಇಲ್ಲಿನ ಸುಖಗಳು ಕೊನೆಯಲ್ಲಿ ಕ್ಷಣಿಕವೇ ಆಗಿರುತ್ತವೆ. ಈ ತಾತ್ಕಾಲಿಕತೆಯ ಅರಿವೇ ಆಧ್ಯಾತ್ಮಿಕ ಜಾಗೃತಿಯ ಮೊದಲ ಮೆಟ್ಟಿಲು. 16ನೇ ಶ್ಲೋಕ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನೀವು ಈ ಬ್ರಹ್ಮಾಂಡದ ಅತ್ಯುನ್ನತ ಲೋಕವಾದ ಬ್ರಹ್ಮಲೋಕವನ್ನು ತಲುಪಿದರೂ, ಅಲ್ಲಿನ ಸುಖಗಳನ್ನು ಅನುಭವಿಸಿದರೂ ಕೊನೆಗೊಂದು ದಿನ ಅಲ್ಲಿಂದಲೂ ವಾಪಸ್ ಈ ಭೂಮಿಗೆ ಬರಲೇಬೇಕು ಎಂದು ಸ್ಪಷ್ಟಪಡಿಸುತ್ತದೆ. ಏಕೆಂದರೆ ಆ ಉನ್ನತ ಲೋಕಗಳಿಗೂ ಒಂದು ಕಾಲಮಿತಿಯಿದೆ. ಕೃಷ್ಣನ ನೆಲೆ ಮಾತ್ರವೇ ಶಾಶ್ವತ. ಹೌದು, ನಿಖರವಾಗಿ. ಈ ಕಾಲಮಿತಿಯ ಬಗ್ಗೆ ಮಾತನಾಡುವಾಗ ಆಕರಗಳಲ್ಲಿ ಉಲ್ಲೇಖಿಸಿರುವ ಬ್ರಹ್ಮಾಂಡದ ಸಮಯಚಕ್ರದ ಅಗಾಧತೆಯನ್ನು ನೋಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತದೆ. ಖಂಡಿತ. ನಾವು ಭೌತಿಕ ಜಗತ್ತಿನ ಅಶಾಶ್ವತತೆಯ ಬಗ್ಗೆ ಮಾತನಾಡುತ್ತಿದ್ದೇವೆ, ಆದರೆ ಆ ಅಶಾಶ್ವತತೆಯ ಸ್ಕೇಲ್ ಎಷ್ಟಿದೆ ಗೊತ್ತೇ? ಆ ಸ್ಕೇಲನ್ನು ಅರ್ಥ ಮಾಡಿಕೊಳ್ಳಲು ಗೀತೆಯು ಬ್ರಹ್ಮನ ಹಗಲು ಮತ್ತು ರಾತ್ರಿಯ ಪರಿಕಲ್ಪನೆಯನ್ನು ನೀಡುತ್ತದೆ. ನಮ್ಮ 24 ಗಂಟೆಗಳ ಲೆಕ್ಕಾಚಾರವಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮನ ಕೇವಲ ಒಂದು ಹಗಲು ಎಂದರೆ 1000 ಮಹಾಯುಗಗಳು. ಬಾಪ್ರೆ, ಆಧುನಿಕ ಲೆಕ್ಕಾಚಾರದಲ್ಲಿ ಹೇಳುವುದಾದರೆ ಬ್ರಹ್ಮನ ಒಂದು ಹಗಲು 4.32 ಬಿಲಿಯನ್ ವರ್ಷಗಳಿಗೆ ಸಮ ಅಲ್ವಾ? ಹೌದು, 4.32 ಬಿಲಿಯನ್ ವರ್ಷಗಳು. ಅಂದ್ರೆ ಭೂಮಿಯ ಸರಿಸುಮಾರು ಇಡೀ ವಯಸ್ಸು ಬ್ರಹ್ಮನ ಕೇವಲ ಒಂದು ಹಗಲು. ಮತ್ತು ರಾತ್ರಿ ಕೂಡ ಅಷ್ಟೇ ದೊಡ್ಡದು. ಹಗಲಿನಲ್ಲಿ ಎಲ್ಲಾ ಜೀವಿಗಳು ಪ್ರಕಟವಾಗುತ್ತವೆ, ಬದುಕುತ್ತವೆ, ಮತ್ತು ಬ್ರಹ್ಮನ ರಾತ್ರಿಯಾದಾಗ ಅವೆಲ್ಲವೂ ಲೀನವಾಗಿ ಬಿಡುತ್ತವೆ. ಹೌದು. ಇದನ್ನು ಕೇಳಿದಾಗ ನನಗನಿಸಿದು, ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಬಾಸ್ ಏನೋ ಅಂದ್ರು ಅಂತಲೋ ಅಥವಾ EMI ಕಟ್ಟಬೇಕು ಅಂತಲೋ ರಾತ್ರಿ ನಿದ್ದೆ ಕೆಡಿಸಿಕೊಳ್ಳುತ್ತೇವೆ. ನಮ್ಮ ಈಗೋಗಳಿಗೆ ನಾವೇ ದೊಡ್ಡ ಪ್ರಾಮುಖ್ಯತೆ ಕೊಡುತ್ತೇವೆ. ಇದು ನಮ್ಮೆಲ್ಲರ ಸಮಸ್ಯೆ. ಆದರೆ ಈ ಕಾಸ್ಮಿಕ್ ಟೈಮ್ಲೈನ್ ಮುಂದೆ ನಮ್ಮ 80-90 ವರ್ಷಗಳ ಆಯುಸ್ಸು ಕೇವಲ ಒಂದು ಕಣ್ಣು ಮಿಟುಕಿಸಿದಷ್ಟು ಸಮಯ ಮಾತ್ರ. ನಮ್ಮ ದೈನಂದಿನ ಆತಂಕಗಳು ಎಷ್ಟು ಕ್ಷುಲ್ಲಕ ಎನಿಸುತ್ತವೆ ಅಲ್ಲವೇ? ಹೌದು. ಈ ಅಗಾಧವಾದ ಸಮಯ ಚಕ್ರವನ್ನು ವಿವರಿಸುವುದರ ಹಿಂದಿನ ಉದ್ದೇಶವೇ ನಮ್ಮ ಅಹಂಕಾರವನ್ನು ಕರಗಿಸುವುದು. ಈ ಭೌತಿಕ ಜಗತ್ತಿನಲ್ಲಿ ನಾವು ಶಾಶ್ವತವಾಗಿರಲು ಸಾಧ್ಯವಿಲ್ಲ, ಮತ್ತು ನಮ್ಮ ಭೌತಿಕ ಸಾಧನೆಗಳಿಗೆ ಈ ಬ್ರಹ್ಮಾಂಡದ ಲೆಕ್ಕದಲ್ಲಿ ಯಾವ ಬೆಲೆಯೂ ಇಲ್ಲ ಎಂಬ ವಾಸ್ತವವನ್ನು ಅರಿತುಕೊಳ್ಳುವುದು ಮುಖ್ಯ. ನಿಜ. ಈ ಜನನ ಮರಣದ ಚಕ್ರದಿಂದ, ಈ ತಾತ್ಕಾಲಿಕ ವ್ಯವಸ್ಥೆಯಿಂದ ಹೊರಬರಲು ಇರುವ ಏಕೈಕ ಮಾರ್ಗವೆಂದರೆ ಆ ಶಾಶ್ವತವಾದ ಪರಮಸತ್ಯವನ್ನು, ಆ ಅಕ್ಷರ ಬ್ರಹ್ಮನನ್ನು ತಲುಪುವುದು ಮಾತ್ರ. ಬ್ರಹ್ಮನ ಒಂದು ಹಗಲಿಗೆ ಹೋಲಿಸಿದರೆ ನಮ್ಮ ಈ ಇಡೀ ಜೀವನ ಕೇವಲ ಒಂದು ಚಿಕ್ಕ ವಿರಾಮವಿತ್ತಂತೆ. ಹಾಗಾದ್ರೆ ಈ ವಿರಾಮದ ನಂತರ, ಅಂದ್ರೆ ನಮ್ಮ ಉಸಿರು ನಿಂತ ಮೇಲೆ ಆತ್ಮದ ಪ್ರಯಾಣ ಹೇಗೆ ಮುಂದುವರಿಯುತ್ತದೆ? ನಮ್ಮ ಮುಂದಿರೋ ಆಕರಗಳಲ್ಲಿ ಸಾವಿನ ನಂತರದ 2 ವಿಭಿನ್ನ ಮಾರ್ಗಗಳ ಪ್ರಸ್ತಾಪವಿದೆ ಅಲ್ವಾ? ಹೌದು. ಒಂದು ಶುಕ್ಲ ಮಾರ್ಗ ಅಂದರೆ ಬೆಳಕಿನ ಮಾರ್ಗ, ಮತ್ತೊಂದು ಕೃಷ್ಣ ಮಾರ್ಗ ಅಂದರೆ ಕತ್ತಲೆಯ ಮಾರ್ಗ. ಇದರ ಹಿಂದಿನ ಮರ್ಮವೇನು? ಈ ಮಾರ್ಗಗಳ ವಿವರಣೆಯು ಅನೇಕರಿಗೆ ಗೊಂದಲವನ್ನುಂಟು ಮಾಡುತ್ತದೆ. ಆದರೆ ಇದರ ಹಿಂದಿರುವ ಸಂಕೇತಗಳನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ದಯವಿಟ್ಟು ವಿವರಿಸಿ. ಶುಕ್ಲ ಮಾರ್ಗ ಅಥವಾ ಬೆಳಕಿನ ಮಾರ್ಗದಲ್ಲಿ ಅಗ್ನಿ, ಹಗಲು, ಶುಕ್ಲಪಕ್ಷ ಮತ್ತು ಉತ್ತರಾಯಣದ ಉಲ್ಲೇಖವಿದೆ. ಯಾರು ಜ್ಞಾನಿಗಳಾಗಿದ್ದು ಈ ಸಮಯದಲ್ಲಿ ದೇಹ ತ್ಯಜಿಸುತ್ತಾರೋ ಅವರು ಪುನರ್ಜನ್ಮಕ್ಕೆ ಮರಳುವುದಿಲ್ಲ ಎನ್ನಲಾಗಿದೆ. ಓಕೆ, ಇನ್ನು ಕೃಷ್ಣ ಮಾರ್ಗ. ಸುಖಗಳನ್ನು ಅನುಭವಿಸಿ ಮತ್ತೆ ಮರಳಿ ಹುಟ್ಟಿ ಬರ್ತಾರೆ. ಇಲ್ಲೊಂದು ದೊಡ್ಡ ಪ್ರಶ್ನೆ ಏಳ್ತದೆ.
ಇದರ ಅರ್ಥ ನಾನು ಜೀವನದಲ್ಲಿ ಎಷ್ಟೇ ಒಳ್ಳೆಯವನಾಗಿದ್ದರೂ ಭಕ್ತನಾಗಿದ್ದರೂ ಒಂದು ವೇಳೆ ನನಗೆ ರಾತ್ರಿಯ ಹೊತ್ತು ಕತ್ತಲೆಯಲ್ಲಿ ದಕ್ಷಿಣಾಯಣದ ಸಮಯದಲ್ಲಿ ಸಾವು ಬಂದ್ರೆ ನನಗೆ ಮೋಕ್ಷ ಸಿಗುವುದಿಲ್ಲವೇ? ಇದು ಬಹಳ ಸಹಜವಾದ ಅನುಮಾನ. ಕ್ಯಾಲೆಂಡರ್ ಅಥವಾ ಹವಾಮಾನ ನಮ್ಮ ಆಧ್ಯಾತ್ಮಿಕ ಭವಿಷ್ಯವನ್ನು ನಿರ್ಧರಿಸುತ್ತದೆಯಾ? ಖಂಡಿತ ಇಲ್ಲ. ಗೀತೆಯು ಅಂಥ ಬಾಲಿಶವಾದ ಕ್ಯಾಲೆಂಡರ್ ಲೆಕ್ಕಾಚಾರವನ್ನು ಮಾಡುವುದಿಲ್ಲ. ಇಲ್ಲಿ ಬೆಳಕು ಮತ್ತು ಅಗ್ನಿ ಎನ್ನೋದು ಭೌತಿಕ ಹಗಲಿನ ಸಂಕೇತವಲ್ಲ. ಅದು ಜ್ಞಾನದ ಎಚ್ಚರದ ಮತ್ತು ಸಂಪೂರ್ಣ ಪ್ರಜ್ಞೆಯ ಸಂಕೇತ. ಓ, ಅಂದ್ರೆ ಅದು ಭೌತಿಕ ಸಮಯ ಅಲ್ಲ. ಹೌದು. ಅದೇ ರೀತಿ ಹೊಗೆ ಮತ್ತು ರಾತ್ರಿ ಎನ್ನೋದು ಅಜ್ಞಾನದ ಭೌತಿಕ ವ್ಯಾಮೋಹದ ಮತ್ತು ಮೋಡ ಕವಿದ ಮನಸ್ಥಿತಿಯ ಸಂಕೇತ. ಸಾವಿನ ಸಮಯದಲ್ಲಿ ಒಬ್ಬನ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಜಾಗೃತವಾಗಿದೆ ಎಂಬುದನ್ನು ಈ ಮಾರ್ಗಗಳು ಸೂಚಿಸುತ್ತವೆ. ಬಹಳ ಚೆನ್ನಾಗಿ ವಿವರಿಸಿದ್ರಿ. ಅಷ್ಟೇ ಅಲ್ಲ, ಶ್ಲೋಕ 8.27 ಈ ಎಲ್ಲ ಗೊಂದಲಗಳಿಗೂ ತೆರೆ ಎಳೆಯುತ್ತದೆ. ನಿರಂತರವಾಗಿ ಭಕ್ತಿಯಲ್ಲಿರುವ ಯೋಗಿಗೆ, ಶುದ್ಧ ಭಕ್ತನಿಗೆ ಈ ಮಾರ್ಗಗಳ ಸಮಯದ ಅಥವಾ ಗ್ರಹಗತಿಗಳ ಹಂಗಿರುವುದಿಲ್ಲ. ಅಂದ್ರೆ ಈ ಶುಕ್ಲ ಮತ್ತು ಕೃಷ್ಣ ಮಾರ್ಗಗಳು ಕೇವಲ ಕರ್ಮ ಮತ್ತು ಯೋಗದ ಕಠಿಣ ನಿಯಮಗಳನ್ನು ನೆಚ್ಚಿಕೊಂಡವರಿಗೆ ಮಾತ್ರ ಅನ್ವಯಿಸುತ್ತವೆ. ಹೌದು. ಪ್ರೀತಿ ಮತ್ತು ಶರಣಾಗತಿಯಿಂದ ಬದುಕುವ ಶುದ್ಧ ಭಕ್ತರು ಈ ಭೌತಿಕ ನಿಯಮಾವಳಿಗಳನ್ನು, ಕ್ಯಾಲೆಂಡರ್ ಲೆಕ್ಕಾಚಾರಗಳನ್ನು ಮೀರಿ ನಿಲ್ತಾರ. ಅವರಿಗೆ ಸಾವು ಯಾವುದೇ ಘಳಿಗೆಯಲ್ಲಿ ಬಂದ್ರೂ ಆ ಪರಮಾತ್ಮನ ಕೃಪೆಯಿಂದ ಅವರು ನೇರವಾಗಿ ತಮ್ಮ ಗಮ್ಯವನ್ನು ಸೇರ್ತಾರೆ ಅಲ್ವಾ? ನಿಖರವಾಗಿ. ಜೀವನವಿಡೀ ಭಗವಂತನ ಸ್ಮರಣೆಯಲ್ಲಿರುವವರು ಸಾವಿನ ಸಮಯದಲ್ಲಿ ಯಾವ ದಿಕ್ಕಿನಲ್ಲಿ ತಲೆ ಹಾಕಿದ್ದಾರೆ ಅಥವಾ ಗಡಿಯಾರದಲ್ಲಿ ಸಮಯ ಎಷ್ಟಾಗಿದೆ ಎಂದು ಚಿಂತಿಸುವ ಅಗತ್ಯವಿಲ್ಲ. ಅವರ ಆಳವಾದ ಅಭ್ಯಾಸವೇ ಅವರನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುತ್ತದೆ. ಇದು ನಿಜಕ್ಕೂ ಅಪಾರವಾದ ನೆಮ್ಮದಿ ಕೊಡುವ ವಿಚಾರ. ಹಾಗಾದ್ರೆ ನಮ್ಮ ಈ ಸಂಪೂರ್ಣ ಆಳವಾದ ಅಧ್ಯಯನವನ್ನು ನಾವು ಹೇಗೆ ಒಗ್ಗೂಡಿಸಬಹುದು? ನಾವಿಂದು ಬ್ರಹ್ಮಾಂಡದ ನಕ್ಷೆಯಾದ ಆ 7 ಪರಿಕಲ್ಪನೆಗಳನ್ನು ನೋಡಿದೆವು. ಸಾವಿನ ಸಮಯದಲ್ಲಿ ನಮ್ಮ ಮನಸ್ಸು ತನಗೆ ಅತ್ಯಂತ ಪರಿಚಿತವಾದ ಮಾತೃಭಾಷೆಯಂತ ಅಭ್ಯಾಸದತ್ತಲೇ ಜಾರುತ್ತದೆ ಎಂಬ ಮನೋವೈಜ್ಞಾನಿಕ ಸತ್ಯವನ್ನ ಅರ್ಥ ಮಾಡಿಕೊಂಡ್ವಿ. ಹೌದು. ಜೊತೆಗೆ 4.32 ಬಿಲಿಯನ್ ವರ್ಷಗಳ ಬ್ರಹ್ಮನ ಹಗಲಿನ ಮುಂದೆ ನಮ್ಮ ಆತಂಕಗಳೆಷ್ಟು ಚಿಕ್ಕವು ಎಂದು ಅರಿತೆವು. ಈ ಪ್ರಾಚೀನ ಜ್ಞಾನ ಇಂದಿನ ನಮ್ಮ ದಿನನಿತ್ಯದ ಬದುಕಿಗೆ ಹೇಗೆ ಕನೆಕ್ಟ್ ಆಗ್ತದೆ ಎನ್ನುವುದೇ ಇಲ್ಲಿ ಮುಖ್ಯ. ಖಂಡಿತ. ಈ ಜ್ಞಾನವು ಇಂದಿನ ಒತ್ತಡದ ಜಗತ್ತಿಗೆ ಎಂದಿಗಿಂತಲೂ ಹೆಚ್ಚು ಪ್ರಸ್ತುತವಾಗಿದೆ. ನಾವು ಇಂದು ಮೈಂಡ್ಫುಲ್ನೆಸ್ ಕ್ಲಾಸ್ಗಳಿಗೆ ಹೋಗುತ್ತೇವೆ, ವರ್ತಮಾನದಲ್ಲಿ ಜೀವಿಸುವ ಬಗ್ಗೆ ಪುಸ್ತಕಗಳನ್ನು ಓದುತ್ತೇವೆ. ಆದರೆ ಗೀತೆಯು ಸಾವಿರಾರು ವರ್ಷಗಳ ಹಿಂದೆಯೇ ಸಾವಿನ ಕ್ಷಣವೂ ಜೀವಮಾನದ ಆಲೋಚನೆಗಳ ಪ್ರತಿಬಿಂಬ ಎಂಬ ಸತ್ಯವನ್ನ ಹೇಳುವ ಮೂಲಕ ನಾವು ಪ್ರತಿದಿನ ಮಾಡುವ ಮಾನಸಿಕ ಕೃಷಿಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದೆ. ಅಂದ್ರೆ ನಮ್ಮ ಮನಸ್ಸಿನ ತೋಟದಲ್ಲಿ ನಾವು ಪ್ರತಿದಿನ ಯಾವ ಬೀಜಗಳನ್ನು ಬಿತ್ತುತ್ತಿದ್ದೇವೆ, ಯಾವುದಕ್ಕೆ ನೀರೆರೆಯುತ್ತಿದ್ದೇವೆ ಎನ್ನುವುದೇ ಮುಖ್ಯ. ನಿಖರವಾಗಿ. ಮಾಂ ಅನುಸ್ಮರ ಯುದ್ಧಚ ಅಂದ್ರೆ ಸ್ಮರಿಸು ಮತ್ತು ಹೋರಾಡು. ಆಧ್ಯಾತ್ಮಿಕತೆ ಎಂದರೆ ಜವಾಬ್ದಾರಿಗಳಿಂದ ಓಡಿ ಹೋಗುವುದಲ್ಲ. ಟ್ರಾಫಿಕ್ನಲ್ಲಿ ಸಿಲುಕಿರುವಾಗಲೂ, ಆಫೀಸ್ನ ಟಾರ್ಗೆಟ್ಗಳ ಹಿಂದೆ ಓಡುತ್ತಿರುವಾಗಲೂ, ಕಷ್ಟಕರವಾದ ಸಂಬಂಧಗಳನ್ನು ನಿಭಾಯಿಸುತ್ತಿರುವಾಗಲೂ ನಮ್ಮ ಒಳಗಿನ ಪ್ರಜ್ಞೆಯ ಒಂದು ಭಾಗ ಆ ಪರಮ ಸತ್ಯದೊಂದಿಗೆ, ಆ ಶಾಶ್ವತತೆಯೊಂದಿಗೆ ಸಂಪರ್ಕದಲ್ಲಿರಬಹುದು. ಇದು ನಾವು ನಮ್ಮ ಜವಾಬ್ದಾರಿಗಳನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಲೇ ಶಾಶ್ವತವಾದದ್ದನ್ನು ಸಾಧಿಸುವ ಮಾರ್ಗ. ಸಾವಿನ ಆ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕೊನೆಯ ದಿನದ ಕ್ರಾಮ್ ಸ್ಟಡಿ ಕೆಲಸ ಮಾಡುವುದಿಲ್ಲ ನೋಡಿ. ಇಡೀ ಜೀವಮಾನದ ಶಿಸ್ತು ಬೇಕು. ಪ್ರತಿಯೊಂದು ಕ್ಷಣವೂ ಒಂದು ಸಿದ್ಧತೆ. ನಾವು ಈಗ ಈ ಗಳಿಗೆಯಲ್ಲಿ ಏನನ್ನು ಯೋಚಿಸುತ್ತಿದ್ದೇವೆಯೋ ಅದೇ ನಮ್ಮ ಭವಿಷ್ಯವನ್ನು ಸೃಷ್ಟಿಸುತ್ತಿದೆ. ಈ ಎಲ್ಲ ಆಳವಾದ ವಿಚಾರಗಳನ್ನು ಆಲಿಸಿದ ನಂತರ ನಾವೆಲ್ಲರೂ ನಮ್ಮೊಳಗೆ ಕೇಳಿಕೊಳ್ಳಬೇಕಾದ, ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳಬೇಕಾದ ಒಂದು ಆಳವಾದ ವಿಚಾರ ಇಲ್ಲಿದೆ. ಅದು ಯಾವುದು? ಒಂದು ವೇಳೆ ನಮ್ಮ ಅಂತಿಮ ಗತಿಯು ನಮ್ಮ ಇಡೀ ಜೀವನದ ಕೊನೆಯ ಆಲೋಚನೆಯ ಮೇಲೆ ನಿಂತಿದ್ದರೆ, ಮತ್ತು ಆ ಕೊನೆಯ ಆಲೋಚನೆಯು ನಾವು ಪ್ರತಿದಿನ ಪ್ರತಿಕ್ಷಣ ಬೆಳೆಸಿಕೊಳ್ಳುವ ನಮ್ಮ ಗಾಢವಾದ ಅಭ್ಯಾಸಗಳೇ ಆಗಿದ್ದರೆ, ಇಂದು ಈ ಕ್ಷಣದಲ್ಲಿ ನಾವು ಯಾವ ರೀತಿಯ ಆಲೋಚನೆಗಳಿಗೆ ನಮ್ಮ ಮನಸ್ಸಿನಲ್ಲಿ ನೀರೆರೆಯುತ್ತಿದ್ದೇವೆ? ಇದು ಪ್ರತಿಯೊಬ್ಬರೂ ಯೋಚಿಸಬೇಕಾದ ವಿಚಾರ. ಹೌದು. ನಮ್ಮ ಈ ಕ್ಷಣಿಕ ದೈನಂದಿನ ಚಿಂತೆಗಳು, ಸಣ್ಣಪುಟ್ಟ ಸಿಟ್ಟುಗಳು, ಇಗೋ ಮತ್ತು ಗೀಳುಗಳು ನಮಗೆ ಅರಿವಿಲ್ಲದಂತೆಯೇ ನಮ್ಮ ಶಾಶ್ವತ ಗಮ್ಯಸ್ಥಾನದ ಅಡಿಪಾಯವಾಗುತ್ತಿವೆಯಾ? ನಾವು ಪ್ರತಿದಿನ ಕಟ್ಟುತ್ತಿರುವ ಈ ಅಡಿಪಾಯ ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತಿದೆ?